ದಿನೇ ದಿನೇ ರಂಗೇರ್ತಾ ಇದೆ ರಾಯಚೂರು ಲೋಕಸಭೆ ರಣಕಣ. ಒಂದು ಕಾಲದ ಭದ್ರಕೋಟೆ ವಾಪಸ್ಗೆ ಕಾಂಗ್ರೆಸ್ ಪಣವನ್ನ ತೊಡ್ತಾ ಇದೆ, ಗ್ಯಾರಂಟಿ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಶತಾಯ ಗತಾಯ ಕ್ಷೇತ್ರವನ್ನ ಉಳಿಸಿಕೊಳ್ಳಬೇಕು ಅಂತ ಮತ್ತೊಂದು ಕಡೆ ಬಿಜೆಪಿ ಕೂಡ ರಣತಂತ್ರವನ್ನ ಹೆಣಿತಾ ಇರುವಂತದ್ದು. ಹಾಗಿದ್ರೆ ಇವತ್ತು ಇಲ್ಲಿ ಯಾರೆಲ್ಲ ಇದ್ದಾರೆ, ಆಕಾಂಕ್ಷಿಗಳಿದ್ದಾರೆ, ಯಾರಿಗೆ ಟಿಕೆಟ್ನ ಬಗ್ಗೆ ಭರವಸೆ ಇದೆಯಾ, ಎಲ್ಲರೂ ಏನು ಮಾತನಾಡಿದ್ದಾರೆ ಅದನ್ನು ಗಮನಿಸ್ತಾ ಹೋಗೋಣ. ಕೊಟ್ಟರೆ ಮುಂದುವರಿತಕ್ಕಂಥ ಕೆಲಸಗಳನ್ನು ಮಾಡಿ ಆ ಕೆಲಸಗಳು ಆಗಬೇಕು ಅನ್ನೋ ವಿಚಾರದಲ್ಲಿ ಇರ್ತಕ್ಕಂಥ ನಾನು ರಾಜಕೀಯ ಯಾವತ್ತಿಗೂ ನಾನು ಬಂದು ಸುಮಾರು 89ರಲ್ಲಿ ಶಾಸಕನಾದನು, ಸಚಿವನಾದನು. ಇಷ್ಟು ವರ್ಷಗಳ ಕಾಲದಲ್ಲಿ ಅಭಿವೃದ್ಧಿ ಬಿಟ್ಟು ಬೇರೆ ವಿಚಾರ ಬಗ್ಗೆ ನಾನು ಚಿಂತೆ ಮಾಡಿಲ್ಲ. ಅದರಿಂದ ಹೋಗೋನೂ ಅಲ್ಲ. ಕೊಟ್ಟರೆ ಮಾಡೋದು, ಇಲ್ಲದ್ರೆ ಬಿಡೋನು. ಕಳೆದ 2019ರಲ್ಲಿ ಕೊನೆ ಗಣಿಗೆಯಲ್ಲಿ ಭಾರತೀಯ ಜನತಾ ಪಕ್ಷದ ಟಿಕೆಟಿಂದ ವಂಚಿತನಾದೆ. ಆದರೆ ಈ ಬಾರಿ ಹಾಗೆ ಆಗೋದಿಲ್ಲ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿ ಇದೆ. ಭಾರತೀಯ ಜನತಾ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕಳೆದ 15 ವರ್ಷದಿಂದ ಪಕ್ಷಕ್ಕಾಗಿ ದುಡಿದಿದ್ದೇನೆ. ಇಡೀ ರಾಜ್ಯದ ತುಂಬ ಓಡಾಡಿ ಭಾರತೀಯ ಜನತಾ ಪಕ್ಷವನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದೇನೆ. ಎಲ್ಲ ರಾಜಕೀಯ ಪಕ್ಷಗಳು ಲೋಕಸಭಾ ಚುನಾವಣೆಯನ್ನು ಗುರಿಯಾಗಿಟ್ಟುಕೊಂಡು ಸಭೆ ಸಮಾರಂಭಗಳು ಮಾಡ್ತಾಯಿದ್ದೆ. ಲೋಕಸಭಾ ಚುನಾವಣೆ ಬಗ್ಗೆ ಅಂತರವನ್ನು ಕಾಯ್ದುಕೊಂಡಿದ್ದೀನಿ. ಯಾವ ನಾಯಕರ ಜೊತೆಗೂ ನಾನು ಲೋಕಸಭೆ ಚುನಾವಣೆ ದೃಷ್ಟಿ ಇಟ್ಕೊಂಡು ನಾನು ಮಾತಾಡಿಲ್ಲ. ಪಕ್ಷದ ಸಂಘಟನೆ ವಿಚಾರದ ಕೆಲವು ಸಲಹೆಗಳನ್ನು, ಕೆಲವು ನನ್ನದೇ ಆದ ಅಭಿಪ್ರಾಯಗಳನ್ನು ಪಕ್ಷದ ಮುಖಂಡರಿಗೆ ತಲುಪಿಸಿದ್ದೀನಿ. ಈಗಾಗಲೇ ಹಾಲಿ ಲೋಕಸಭಾ ಸದಸ್ಯರು ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಿದ್ದಾರೆ. ಈ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದರ ಮೇಲೆ ತೀರ್ಮಾನಗಳು ಆಗ್ತದೆ. ಬರ್ತಕ್ಕಂಥ 2024ರ ಲೋಕಸಭಾ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಲು ಆಕಾಂಕ್ಷೆ ಇದೆ. ಆದರೆ ನಮ್ಮ ವರಿಷ್ಠರು ಹೈಕಮಾಂಡ್ ಏನು ನಮ್ಮ ಆಜ್ಞಾನುಸಾರವಾಗಿ ನಾನು ಪಕ್ಷದ ಟಿಕೆಟ್ ಆಗಲಿ ಅಥವಾ ಅಭ್ಯರ್ಥಿ ಆಗಲಿ ಆಗೋದಕ್ಕೆ ನಾನು ತಯಾರಿದ್ದೀನಿ. ಪಕ್ಷ ಬೇರೆಯವರು ಯಾರಾದ್ರೂ ಅಭ್ಯರ್ಥಿ ಮಾಡಿದ್ರು ಅವ್ರಿಗೆ ನಾನು ಕೈಲಾದ ಸಹಾಯ ಮಾಡಿ ಆ ಪಕ್ಷದಿಂದ ಅಭ್ಯರ್ಥಿನ ಗೆಲ್ಸ್ಕೊಂಡ್ಬರ್ತಕ್ಕಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಲೋಕಸಭಾದ ಆಕಾಂಕ್ಷೆ ಅಂತೂ ಇದ್ದೀನಿ, ಕೊಡ್ಬೋದು ಅಂತ ಅನ್ನೋದು ಹೈಕಮಾಂಡ್ ಮಟ್ಟದಲ್ಲಿ ಬಿಟ್ಟ ವಿಚಾರ. ನಮ್ಮ ವೀಕ್ಷಕರು ಬಂದಾಗ ನಾವು ನಮ್ಮ ಏನು ಅಪ್ಲಿಕೇಶನ್ನ ಅವರಿಗೆ ಸಬ್ಮಿಟ್ ಮಾಡಿದ್ದೀವಿ. ಶಾಸಕರನ್ನಿರ್ಬೋದು, ಬ್ಲಾಕ್ ಅಧ್ಯಕ್ಷರನ್ನಿರ್ಬೋದು, ಮುಂಚೂಣಿ ಘಟಕಗಳ ಅಧ್ಯಕ್ಷರು ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಯ ಅಧ್ಯಕ್ಷರುಗಳನ್ನು ಭೇಟಿ ಮಾಡತಕ್ಕಂಥ ಒಂದು ಕೆಲಸಗಳನ್ನು ಈಗಾಗಲೇ ಮಾಡಿದ್ದೀವಿ. ಸ್ವತಂತ್ರ ಸಿಕ್ಕು ಸುಮಾರು 75 ವರ್ಷ ಆಗ್ತಾ ಇದೆ. ಇವತ್ತಿನ ಸಂದರ್ಭದಲ್ಲೂ ಬೆಂಗಳೂರಿನಂಥ ನಗರದಲ್ಲಿ ಕುಳಿತು ಮಾತನಾಡುವಂಥ ಸಂದರ್ಭದಲ್ಲಿ ದೂರದ ರಾಯಚೂರು ಅಂತಕ್ಕಂಥ ಪದವನ್ನು ಬಳಕೆ ಮಾಡೋದನ್ನು ನಾವು ಸಾಮಾನ್ಯವಾಗಿ ಗಮನಿಸ್ತೀವಿ. ಆ ದೂರದ ರಾಯಚೂರು ಇವತ್ತು ಕೂಡ ಯಾಕೆ ಹತ್ತಿರ ಆಗಿಲ್ಲ? ಅಲ್ಲಿರ್ತಕ್ಕಂಥ ಸಮಸ್ಯೆಗಳೇನು? ಅದೇ ರಾಯಚೂರು ಇವತ್ತು ಆಂಧ್ರಕ್ಕೆ, ಹೈದರಾಬಾದ್ಗೆ ಯಾಕೆ ಹತ್ತಿರ ಆಗ್ತಾ ಇದೆ? ಕೇವಲ ಡಿಸ್ಟೆನ್ಸ್ನ ಸಮಸ್ಯೆ ಅಲ್ಲ, ಇಲ್ಲಿಗೆ ಕೇವಲ ಡಿಸ್ಟೆನ್ಸ್ ಇದೆಯಾ ಅಥವಾ ಅಷ್ಟು ದೂರ ಇದೆಯಾ ಅಂತಲ್ಲ, ಕಿಲೋಮೀಟರ್ನ ಸಮಸ್ಯೆ ಇಲ್ಲ ಇಲ್ಲಿ, ಅಲ್ಲಿ ಅಭಿವೃದ್ಧಿಯ ಸಮಸ್ಯೆಗಳು ಕೂಡ ಇರುವಂಥದ್ದು. ಮಧು, ಇದನ್ನು ನಾವು ಗಮನಿಸೋದಾದರೆ ಯಾವಾಗ ಅದು ಕೂಡ ಹತ್ತಿರದ ರಾಯಚೂರು ಆಗುತ್ತೆ? ಅಲ್ಲಿ ಆಗ್ತಿರುವಂಥ ಬದಲಾವಣೆಗಳೇನು? ಆ ಬದಲಾವಣೆಗಳ ಬಗ್ಗೆ ಜನರಲ್ಲಿ ಇರ್ತಕ್ಕಂಥ ಅಭಿಪ್ರಾಯಗಳು ನೋಡಿ. ರಾಜ್ಯ ಅಮರೇಶ್ ನಾಯಕ್ ಅವರು ಹೇಳಿದ್ರು, ನಾನು ಅಭಿವೃದ್ಧಿ ಅಷ್ಟೇ ನನಗೆ ಕೇಂದ್ರೀಕೃತವಾಗಿ ನೋಡ್ತೇನೆ ಬಿಟ್ಟು ಟಿಕೆಟ್ ಸಿಗುತ್ತೋ ಬಿಟ್ಟರೆ ಕೊಟ್ಟರೆ ನಿಲ್ತೀನಿ, ಬಿಡಲ್ಲ ಅಂತ ಹೇಳಿದ್ರು. ಅಂದರೆ ನೀವು ದೂರದ ರಾಯಚೂರು ಅಂತ ಹೇಳ್ತಿದ್ದೀರಾ. ಅವರು ಈಗ ಟಿಕೆಟ್ ಬೇಕಿರೋ ಟೈಮಲ್ಲಿ ಏನೋ ಸಿಗ್ತಾರೆ. ಅದನ್ನು ಬಿಟ್ಟರೆ ರಾಯಚೂರು ಒಬ್ಬ MP ಆಗಿ ಏನು ಮಾಡಿದ್ದಾರೆ ಅಥವಾ MP ಆಗಿ ಅವರು ಯಾವೆಲ್ಲ ಯೋಜನೆಗಳನ್ನು ತಂದಿದ್ದಾರೆ, ಇದ್ರ ಬಗ್ಗೆ ಯಾವುದೇ ಒಂದು ಏನು ಸೌಂಡ್ ಆಗುವಂಥ ಒಂದು ಏನು ಪೂರಕವಾಗಿ ಅವ್ರಿಗೆ ಪೂರಕವಾಗಿ ಆಗಲಿ ಅಂಥದ್ದೊಂದು ಯಾವುದೇ ಪ್ರಚಾರಗಳಾಗಿಲ್ಲ. ಸೊ ಅದರಲ್ಲೇ ಗೊತ್ತಾಗುತ್ತೆ ಯಾಕೆ ಇಂತಹ ಒಬ್ಬ ಜನಪ್ರತಿನಿಧಿಗಳು, ಅದು ಬೀಟ್ MP ಇರ್ಬೋದು, MLAಗಳಿರ್ಬೋದು, ಅವರ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಇನ್ನೂ ಕೂಡ ಅದು ದೂರದ ರಾಯಚೂರಾಗಿದೆ. ಇವತ್ತು ನೋಡ್ರಿ, ಲೋಕಲ್ ಈಸ್ ವೆರಿ ಗ್ಲೋಬಲ್ ಅನ್ನೋ ರೀತಿ ಆಗಿದೆ. ಇವತ್ತು ಅಷ್ಟು ಡಿಜಿಟಲಿ ಕನೆಕ್ಟ್ ಆಗಿರುವಂಥ ಇದು ನಿಮಗೆ ಎಲ್ಲವೂ ಕೂಡ ಪ್ರತಿ ಹಳ್ಳಿಯೂ ಕೂಡ ಗ್ಲೋಬಲ್ ವಿಲೇಜ್ ಆಗಿರೋ, ಎಂಟೈರ್ ಜಗತ್ತೇ ಒಂದು ವಿಲೇಜ್ ಆಗಿರುವಂಥ ಸಂದರ್ಭದಲ್ಲಿ ರಾಯಚೂರೇನು ತುಂಬ ದೂರ ಆಗಬೇಕಾಗಿಲ್ಲ ಬೆಂಗಳೂರಿಗೆ. ರಾಯಚೂರಲ್ಲಿ ಕೂತಿರುವಂಥ ಒಬ್ಬ ಪ್ರತಿಭಾವಂತ ಯುವಕ ಬೆಂಗಳೂರಿನ ಯಾವುದೇ ಉದ್ಯಮಿಯನ್ನು ಸರಿಸಾಟಿಯಾಗಿ ನಿಲ್ಲುವಂಥ ಒಂದು ಅದ್ಭುತವಾದ ಕೆಲಸಗಳನ್ನು ಕೂತಲ್ಲೇ ಮಾಡ್ಬೋದು. ಆದರೆ ಅದನ್ನು ಮಾಡಲಿಕ್ಕೆ ಪೂರಕವಾದ ವಾತಾವರಣವನ್ನು, ಒಂದು ಇಕೋಸಿಸ್ಟಮನ್ನು ಬಿಲ್ಡ್ ಮಾಡುವಂಥ ಒಂದು ಜವಾಬ್ದಾರಿ ಇಂತಹ ಜನನಾಯಕರುಗಳ ಮೇಲಿರುತ್ತೆ. ಆದರೆ ಇವರು ಟಿಕೆಟು, ಚುನಾವಣೆ ಇಂಥ ಸಂದರ್ಭದಲ್ಲಿ ದರ್ಶನವನ್ನು ಕೊಡ್ತಾರೆ. ಅದಾದಮೇಲೆ ಎಲ್ಲಿ ಭೂಗತಾಗ್ತಾರೆ ಅನ್ನುವಂಥದ್ದು ಎಲ್ಲೂ ಕೂಡ ಗೊತ್ತಾಗಲ್ಲ. ಅದನ್ನು ಹೊರತಾಗಿ ಹಲವಾರು ರಾಜಕೀಯಗಳನ್ನು ಲೋಕಲಾಗಿ ಮಾಡ್ಕೊಂಡಿರ್ತಾರೆ. ಅವರ ಭವಿಷ್ಯವನ್ನು, ಅಲ್ಲಿನ ಸ್ಥಳೀಯ ಜನರ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಆದಷ್ಟು ಆಕ್ಟಿವ್ ಆಗಿ ಸೌತಲ್ಲಿರುವಂಥ ಒಂದು ಪರಿಜ್ಞಾನ ಮತದಾರರಿಗೂ ಕೂಡ ಅಲ್ಲಿಲ್ಲದೆ ಇರೋದ್ರಿಂದ, ಕೇಳುವಂತಹ ಒಂದು ಮನಸ್ಥಿತಿ ಅಥವಾ ಒಂದು ಧೈರ್ಯ ಅಲ್ಲಿನ ಒಂದು ಜನರಿಗೆ ಇಲ್ಲದೆ ಇರೋದ್ರಿಂದ ಸಾಧ್ಯ ಆದಷ್ಟು ಒಂಥರ ಜನ ಮರಳೋ ಜಾತ್ರೆ ಮರಳೋ ಥರ ಓಟ್ ಹೊತ್ತಿಸಿ ಇವರು ಆರಾಮಾಗಿ ದಿಲ್ಲಿಗೂ, ರಾಯಚೂರಿಗೂ ಅಥವಾ ದಿಲ್ಲಿಗೂ, ಉತ್ತರ ಕರ್ನಾಟಕಕ್ಕೂ ಓಡಾಡುವಂಥ ಮನಸ್ಥಿತಿಯಲ್ಲಿ ಉಳ್ಕೊಂಡಿರ್ತಾರೆ. ಹಂಗಾಗಿ ಪರಿಸ್ಥಿತಿಗಳು ಅದೇ ರೀತಿ ಇದ್ದಾವೆ. ಅದರ ಹೊರತಾಗಿ ಇನ್ನು ಕ್ಷೇತ್ರವಾರು ನೋಡೋದಾದರೆ ST ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಸಹಜವಾಗಿ ಏನು ಈ ಸಲವೂ ಕೂಡ ಮೋದಿಯವರ ಒಂದು ಏನು ನಾಮಬಲದ ಮೂಲಕ ಬರಬೇಕು. ಮತ್ತು ಜೊತೆಗೆ ಅಲ್ಲಿ JDSನ ಒಂದು ಅಸ್ತಿತ್ವವೂ ಕೂಡ ಚೆನ್ನಾಗಿರೋದ್ರಿಂದ ದೇವದುರ್ಗ ಅಂತ ಕ್ಷೇತ್ರದಲ್ಲಿ ಕರಿಯಮ್ಮ ಅವ್ರ ಫ್ಯಾಕ್ಟ್ರಿ ಇದೆ, ರೆಬಲ್ ಫ್ಯಾಕ್ಟ್ರಿ ಇದೆ, ಶಿವನಗೌಡ ನಾಯಕ್ ಅವ್ರ ಜೊತೆ ಅಷ್ಟಾಗಿ ಜಲಪ್ ಆಗಿಲ್ಲ. ಅದರ ಹೊರತಾಗಿಯೂ ಕೂಡ ಅಲ್ಲಿ JDS ಕಾರ್ಯಕರ್ತರು
ಕಾರ್ಯಕರ್ತರಿರೋದ್ರಿಂದ ಇಲ್ಲಿನ JDS ವರಿಷ್ಠರ ಒಂದು ಮನವೊಲಿಕೆ ಅಥವಾ ಸಂದೇಶದ ಮೂಲಕ ಅಲ್ಲಿನ ಬಿಜೆಪಿಗೂ ಕೂಡ ಒಂದಷ್ಟು ಬಲ ಸಿಗುತ್ತೆ, ಆ ಮೂಲಕ ಗೆಲ್ಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿದೂ ಕೂಡ ಟಿಕೆಟ್ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ವೆರಾಸ್ ಕಾಂಗ್ರೆಸ್ಗೆ ಈ ಸಲ 5 ಕ್ಷೇತ್ರಗಳು ಆಲ್ರೆಡಿ ಇರೋದ್ರಿಂದ ತೆಕ್ಕೆಯಲ್ಲಿ 2 ಬಿಜೆಪಿ ಒಂದೇ ಒಂದು JDS ಇರೋದ್ರಿಂದ ಸಹಜವಾಗಿ ನಮ್ಗೆ ಆಡೆಡ್ ಅಡ್ವಾಂಟೇಜ್ ಇದೆ. ಮತ್ತು OBC ಮತ್ತು ಅಹಿಂದ ವರ್ಗದ ಮತ ಬ್ಯಾಂಕ್ ದೊಡ್ಡದಿರೋದ್ರಿಂದ ST SC ಮತಗಳು ಜಾಸ್ತಿ ಬರ್ತವೆ ಮತ್ತು ಗ್ಯಾರಂಟಿಯ ಶಕ್ತಿ ಇದೆ ಮತ್ತು ದಲಿತ ಹಿಂದುಳಿದ ನಾಯಕರುಗಳ ಅತಿ ದೊಡ್ಡ ಪಡೆ ಇದೆ ನಮಗೆ ಒಂದು ಲೆಕ್ಕಾಚಾರದಲ್ಲಿ. ಕಾಂಗ್ರೆಸ್ಸಲ್ಲೂ ಕೂಡ ಈಗಾಗಲೇ ರವಿ ಪಾಟೀಲ್, ದೇವಣ್ಣ ವಕೀಲ ಮತ್ತು ವೆಂಕಟೇಶ್ ನಾಯ್ಕ್ ಅಂತವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲ ಇದೆ. ಪೂರಕವಾಗಿ ವಿಧಾನಸಭಾ ಚುನಾವಣೆಯ ಒಂದು ವಾತಾವರಣ ನೋಡಿದ್ರೆ ಕಾಂಗ್ರೆಸ್ಗೆ ಸ್ವಲ್ಪ ಕಟಿಂಗ್ ಎಡ್ಜಲ್ಲಿ ಅಡ್ವಾನ್ಸ್ಮೆಂಟ್ ಇದೆ ಅಂತ ಅನ್ಸಿದ್ರು ಕೂಡ ಬಿಜೆಪಿಗೆ ಅಲ್ಲಿನ ಒಂದು ಸ್ಥಳೀಯ ನಾಯಕತ್ವದ ಬಲ, JDSನ ಹೊಂದಾಣಿಕೆ ಮತ್ತು ಮೋದಿಯ ವರ್ಚಸ್ಸಿನ ಮೇಲೆ ಆದರೂ ಕೂಡ ಈ ಸಲನೂ ಕೂಡ ಉಳಿಸ್ಕೊಳ್ಳುವಂಥ ಒಂದು ಲೆಕ್ಕಾಚಾರದಲ್ಲಿ ವಿಶ್ವಾಸದಲ್ಲಿದೆ. ಆದರೆ ಅಚ್ಚರಿ ಅಭ್ಯರ್ಥಿ ಆಗ್ತಾರೆ ಅಥವಾ ಹಳೆ ಹುಲಿಗಳಿಗೆ ಯಾರಿಗಾದ್ರೂ ಶಿವನಗೌಡ ನಾಯಕ್ ಸೋತಿರೋದ್ರಿಂದ ಅಂಥವ್ರಿಗೆ ಯಾರಿಗಾದ್ರೂ ಅವಕಾಶ ಕೊಡ್ತಾರೆ ಅನ್ನೋ ಒಂದು ಕುತೂಹಲ ಇದೆ ಗುಡಿ. ಖಂಡಿತವಾಗಿ. ಇನ್ನು ಕೇವಲ ರಾಯಚೂರು ಅಂತಲ್ಲ, ರಾಯಚೂರು ಇರ್ಬೋದು, ಬೀದರ್ ಇರ್ಬೋದು ಅಥವಾ ಗುಲ್ಬರ್ಗ ಅಂತ ಇರ್ಬೋದು, ಈ ಎಲ್ಲ ನಗರಗಳಲ್ಲಿ ಒಂದು ಕಡೆಯಿಂದ ಕೇಂದ್ರ ಸರ್ಕಾರದ ಯೋಜನೆಗಳು ಏನೆಲ್ಲ ಬರಬೇಕು ಅದು ದೊಡ್ಡ ಮಟ್ಟದಲ್ಲಿ ತರೋದಕ್ಕೆ ಅಲ್ಲಿ ಸಂಸದರು ಪ್ರಯತ್ನ ಮಾಡ್ತಿಲ್ಲ ಅಂತಕ್ಕಂಥ ಒಂದು ಆತಂಕ ಇದ್ರೆ ಅಥವಾ ಒಂದು ಆಕ್ರೋಶ ಇದ್ರೆ, ಮತ್ತೊಂದು ಕಡೆಯಿಂದ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರಗಳು ಕೂಡ ಈ ಒಂದು ಜಿಲ್ಲೆಗಳನ್ನು, ಅದು ಉತ್ತರ ಕರ್ನಾಟಕದ ಕೊನೆಯ ಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳೇನಿದ್ದಾವೆ ಅವುಗಳನ್ನ ಅತಿ ಹೆಚ್ಚು ನೆಗ್ಲೆಕ್ಟ್ ಮಾಡ್ತಾರೆ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾನೆ ಇದ್ದಾವೆ ಪಟೇಲ್. ಹಾಗಿದ್ದಾಗ ಆ ಜನರು ಏನು ಮಾಡಬೇಕು, ಯಾರನ್ನು ಆರಿಸ್ಬೇಕಂತ, ಯಾವ ಪಕ್ಷದವರು ಅವರ ಪರವಾಗಿ ಇವತ್ತು ಕೆಲಸವನ್ನು ಮಾಡ್ತಾರೆ? ನಿಮಗೆ ಅಲ್ಲಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಮತ್ತು ಜನರು ಪ್ರಶ್ನೆ ಮಾಡದಿರುವಂಥದ್ದೇ ಅಲ್ಲಿ ಜನಪ್ರತಿನಿಧಿಗಳು ಇವತ್ತು ಆಲಸ್ಯತನಕ್ಕೆ ಕಾರಣ ಆಗಿರುವಂಥದ್ದು. ನಿಮಗೆ ಈ ರಾಜ್ಯದಲ್ಲಿ ಅತ್ಯಂತ ಪೌಷ್ಟಿಕ ಆಹಾರದ ಮಕ್ಕಳಿಗೆ ಕಡಿಮೆ ಇದೆ ಅಂತೇಳಿ ಅದು ರಾಯಚೂರು ಜಿಲ್ಲೆಯಲ್ಲಿ. ನಿಮಗೆ ಫ್ಲೋರೈಡ್ ವಾಟರ್ನ ಸಮಸ್ಯೆ ಇದೆ ಅಂತೇಳಿ ಅದು ರಾಯಚೂರು ಜಿಲ್ಲೆಯಲ್ಲಿ. ಮತ್ತು ರಾಯಚೂರು ಜಿಲ್ಲೆ ನಿಮ್ಗೆ ಗೊತ್ತಿರಲಿ, ನಿಮಗೆ ಅಲ್ಲಿ ಅತಿ ಹೆಚ್ಚು ಅಲ್ಲಿ ಭತ್ತವನ್ನು ಕೂಡ ಬೆಳೀತಕ್ಕಂಥ ಜಿಲ್ಲೆ. ನಿಮಗೆ ಈ ಬಾರಿ 8 ವಿಧಾನಸಭಾ ಕ್ಷೇತ್ರ ಇರತಕ್ಕಂಥ ಅದರಲ್ಲಿ 5 ಸ್ಥಾನಗಳು ಕಾಂಗ್ರೆಸ್ಗೆ ಬಂದಿರುವಂಥದ್ದು. ಅದು ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ. ಇತ್ತೀಚಿನ ದಿನಗಳ ಕಳೆದ 1.5 ದಶಕಗಳಿಂದ, ಒಂದು 15 ವರ್ಷಗಳಿಂದ ಇದು ಭಾರತೀಯ ಜನತಾ ಪಕ್ಷಕ್ಕೆ ತೆಕ್ಕೆಗೆ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ನಿಮಗೆ ಈ ಬಾರಿ ಏನು ರಾಯಚೂರು ಜಿಲ್ಲೆಯ ಲೆಕ್ಕಾಚಾರ ಏನಂತ ಹೇಳಿದ್ರೆ 5 ಕಾಂಗ್ರೆಸ್ನ MLA ಗಳಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಲೆಕ್ಕಾಚಾರ ಏನಂದರೆ ದೇವದುರ್ಗದಲ್ಲಿ JDSನ MLA ಆಗಿರ್ತಕ್ಕಂಥ ಕರೆಮ್ಮರವರು ಈ ಮೈತ್ರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ನಿಮಗೆ ದೇವದುರ್ಗ ಮೊನ್ನೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಅಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು JDS ನಡುವೆ ದೊಡ್ಡ ಮಟ್ಟ ಫೈಟ್ ಆಗಿರುವಂಥದ್ದು. ಅಲ್ಲಿ ಶಿವನಗೌಡ ನಾಯಕ ಮತ್ತು ಕರೆಮ್ಮ ನಡುವೆ ದೊಡ್ಡ ಮಟ್ಟದ ಜಿದ್ದೆ ಆಗಿತ್ತು. ಹಾಗಾಗಿ ಅಲ್ಲಿ ಈಗ ಒಂದು ಕಡೆ ರಾಜಾ ಅಮರೇಶ್ ನಾಯಕರವರು ಮತ್ತೆ ಅವರು ಮರುಸ್ಪರ್ಧೆಗೆ ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಮತ್ತು ಶಿವನಗೌಡ ನಾಯಕ ಸೋತಿದ್ದಾರೆ, ಅವರು ಟಿಕೆಟನ್ನು ಬಯಸಿರುವಂಥದ್ದು. ಸುರಪುರದ ರಾಜುಗೌಡರು ಕೂಡ ಟಿಕೆಟನ್ನು ಬಯಸಿರುವಂಥದ್ದು. ಆದರೆ ಅಲ್ಲಿ ಅವ್ರು ಹೇಳಿದ್ದಾರೆ ನಮಗೆ ಜೆಲ್ಲಾಗ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನಮ್ಮ ನಿರ್ಧಾರ ನಾವು ತೆಗೆದುಕೊಳ್ತೀವಿ. ಕರೆಮ್ಮನವರು ಚುನಾವಣೆ ಸಂದರ್ಭದಲ್ಲಿ ತಟಸ್ಥವಾಗಿ ಅವರ ಕಾರ್ಯಕರ್ತರನ್ನು ಬಹುಶಃ ಕಾಂಗ್ರೆಸ್ಗೆ ಮತಗಳನ್ನು ಹಾಕಿ ಅಂತ ಸೂಚನೆ ಕೊಡೋ ಸಾಧ್ಯತೆ ಬಹುತೇಕ ಇರ್ತಕ್ಕಂಥದ್ದು. ಆದರೆ ಈ ಬಾರಿ ಅಲ್ಲಿ ರಾಜಾ ಅಮರೇಶ್ ಮುಖ ನೋಡಿ ಯಾರು ಓಟ್ ಹಾಕಲ್ಲ. ಅಲ್ಲಿ ರಾಯಚೂರು ಜನ ಏನಾದರೂ, ರಾಯಚೂರು ಜಿಲ್ಲೆಯ ಜನರು ಏನಾದರೂ ಮತ ಹಾಕಿದ್ರೆ ಅದು ಪ್ರಧಾನಿ ನರೇಂದ್ರ ಮೋದಿಯವರ ಅಲೆಯ ಮೇಲೆ ಮತ್ತು ಅವರ ಮುಖದ ಮೇಲೆ ಓಟ್ ಹಾಕಬೇಕಾಗಿರುವಂಥದ್ದು. ಇದೇ ಒಂದು ಪ್ಲಸ್ ಪಾಯಿಂಟ್ ಬಿಟ್ಟರೆ ಇನ್ನು ಅಲ್ಲಿ ಯಾವ ಪ್ಲಸ್ ಪಾಯಿಂಟ್ಗಳಿಲ್ಲ. ಇನ್ನು ಕಾಂಗ್ರೆಸ್ಸಿಗೇನು 8 ಕ್ಷೇತ್ರಗಳಲ್ಲಿ 5 ಕ್ಷೇತ್ರಗಳಿರ್ತಕ್ಕಂಥ ಒಂದು ಕಡೆ JDS ಬೆಂಬಲ ಮಾಡುತ್ತೆಂಬ ಒಂದು ಅವರಿಗೆ ಆಸಕ್ತಿ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳು ರಾಯಚೂರು ಜಿಲ್ಲೆಯಲ್ಲಿ ಇಂಪ್ಲಿಮೆಂಟನ್ನು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಇರ್ತಕ್ಕಂಥ. ಯಾಕಂದರೆ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗೃಹಲಕ್ಷ್ಮಿ ಯೋಜನೆಯನ್ನು ಲಾಭವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ ಗ್ಯಾರಂಟಿ ಯೋಜನೆಗಳನ್ನ ಮಹಿಳೆಯರು, ಯಾಕಂದರೆ 9 ಲಕ್ಷಕ್ಕೂ ಹೆಚ್ಚು ಮಹಿಳಾ ಮತದಾರ ಇರ್ತಕ್ಕಂಥದ್ದು. ಹಾಗಾಗಿ ಮಹಿಳಾ ಮತದಾರರನ್ನು ಅವರು ಕಾಂಗ್ರೆಸ್ನ ಗುರಿಯಾಗಿ ಇಟ್ಕೊಂಡಿರುವಂತಕ್ಕಂಥದ್ದು. ಮತ್ತು ಹಿಂದೆ BV ನಾಯಕರವರು ಕೂಡ ಅಲ್ಲಿ ಸಂಸದರಾಗಿದ್ದರು. ಅವರು ಸತೀಶ್ ಜಾರಕಿಹೊಳಿ ಅವರ ಕುಟುಂಬ ವರ್ಗದವರು ಮತ್ತು ರಮೇಶ್ ಜಾರಕಿಹೊಳಿ ಭಾರತೀಯ ಜನತಾ ಪಕ್ಷಕ್ಕೆ ಬಂದ ಮೇಲೆ ಅವರು ಕೂಡ ಬಂದಂಥವ್ರು. ಆದರೆ ಇಲ್ಲಿ ಕಾಂಗ್ರೆಸ್ಗೆ ಏನಂತ ಹೇಳಿದ್ರೆ ಅವರಿಗೆ ಅಭ್ಯರ್ಥಿಗಳ ಕೊರತೆ ಕೂಡ ಎದ್ದು ಬರ್ತಿರ್ತಕ್ಕಂಥ ಹಾಲಿ ಅಭ್ಯರ್ಥಿಯವರು ಇದ್ದಾರೆ. ಆದರೆ ಅವರು ಎಷ್ಟು ಸಮರ್ಥನವನ್ನು ಪ್ರಶ್ನೆ ಎದುರಾಗಿರುವಂಥದ್ದು. ಒಟ್ಟಿನಲ್ಲಿ ಅಲ್ಲಿ ಮೋದಿ ಮುಖದ ಮೇಲೆ ಚುನಾವಣೆ ನಡೀತಿರೋದ್ರಿಂದ ರಾಜಾ ಅಮರೇಶ್ ನಾಯಕರು ಟಿಕೆಟ್ ಕೊಡ್ತಾರೆ, ಯಾರಿಗೆ ಕೊಡ್ತಾರೆ ಗೊತ್ತಿಲ್ಲ. ಆದರೆ ಸದ್ಯದ ವಾತಾವರಣದಲ್ಲಿ ನಾವಿಲ್ಲಿ ಭಾರತೀಯ ಜನತಾ ಪಕ್ಷನಲ್ಲಿ ಗೆದ್ದು ಬರುತ್ತೆ ಅಂತ ಹೇಳ, ಸದ್ಯದ ವಾತಾವರಣದಲ್ಲಿ ಕಾಂಗ್ರೆಸ್ ಮತ್ತು BJP ನಡುವೆ ಸಮಬಲದ ಪೈಪೋಟಿ ಇರುವಂಥದ್ದು. ಮತ್ತೆ ಮೇಜರ್ ಇನ್ನೊಂದು ಎಲೆಕ್ಟ್ರಲ್ ಫ್ಯಾಕ್ಟರ್ ಏನಾಗುತ್ತೆ ಅಂತಂದ್ರೆ ಬರೀ ಏನು ದೇವದುರ್ಗ ಕರಿಯಮ್ಮ ಫ್ಯಾಕ್ಟರ್ ಅಷ್ಟೇ ಅಲ್ಲ, ಅವ್ರ ಇನ್ಫ್ಲೂಯೆನ್ಸ್ ಏನಾದರೂ ಮಾನ್ವಿ ಮತ್ತೆ ರಾಯಚೂರು ಸಿಟಿ ಮತ್ತೆ ರೂರಲ್ ಆ ಕ್ಷೇತ್ರಗಳಲ್ಲೂ ಕೂಡ JDSಗೆ ಒಂದು ಒಳ್ಳೆ ಏನು ಕಾರ್ಯಕರ್ತರ ಪಡೆ ಇರೋದ್ರಿಂದ ಅಲ್ಲಿ ಏನಾದರೂ ನೆಗೆಟಿವ್ ಇಂಪ್ಯಾಕ್ಟ್ ಆದರೆ ಸಹಜವಾಗಿ ಇಲ್ಲಿ ಮೈತ್ರಿಯಿಂದ ಪ್ಲಸ್ ಆಗೋ ಬದಲು ಮೈನಸ್ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಅಡ್ವಾನ್ಸ್ಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಕಳೆದ ಸಲ JDS ಇಂದಲೂ ಕೂಡ ವೋಟ್ ಡಿವೈಡ್ ಆಗಿದ್ದರಿಂದ ಸಹಜವಾಗಿ ಅದು BJPಗೂ ಕೂಡ ಅಡ್ವಾನ್ಸ್ ಆಗಿತ್ತು. ಸೊ ಇಲ್ಲಿ ಮೈತ್ರಿ ಪ್ಲಸ್ ಆಗೋ ಬದಲು ಮೈನಸ್ ಆಗದೆ ಇರೋ ರೀತಿ ನೋಡ್ಕೊಳ್ಳುವಂಥ ಒಂದು ಒತ್ತಡ ಮತ್ತು ಅನಿವಾರ್ಯ ಹೊಂದಾಣಿಕೆಗಳು ಈಗ ಆಗಬೇಕಾಗಿದೆ ಆ ಕ್ಷೇತ್ರದಲ್ಲಿ. ಆಗಿದ್ರೆ ಮಾತ್ರ ಕಾಂಗ್ರೆಸ್ಗೆ ವೈರುಧ್ಯವಾಗಿ ಕಾಣುತ್ತೆ. ಅದರ್ವೈಸ್ ಕಾಂಗ್ರೆಸ್ಗೆ ಆಡೆಡ್ ಅಡ್ವಾಂಟೇಜ್ ಆಗುವಂಥ ಚಾನ್ಸಸ್ ಕೂಡ ಇದೆ.
ಗುಡಿ. ಅದೇ ಒಂದು ಕಡೆಯಿಂದ ನೋಡ್ತಾ ಇದ್ರೆ ಅಭಿವೃದ್ಧಿಯ ವಿಚಾರಗಳ ಬಗ್ಗೆ, ಮತ್ತೊಂದು ಕಡೆಯಿಂದ ರಾಜಕೀಯ ಲೆಕ್ಕಾಚಾರಗಳು, ಈ ಪ್ಲಸ್ ಮೈನಸ್, ಅಲ್ಲಿರ್ತಕ್ಕಂಥ ಜನ ಯಾವ ರೀತಿಯಾಗಿ ಬರ್ತಾರೆ, ಅಲ್ಲಿರ್ತಕ್ಕಂಥ ಸಂಸದರು ಅಥವಾ ಅಲ್ಲಿರ್ತಕ್ಕಂಥ ಶಾಸಕರೇನು, ಅವರ ಜನಪ್ರಿಯತೆಯನ್ನು, ಹೀಗೆ ವಿಭಿನ್ನವಾಗಿರ್ತಕ್ಕಂಥ ಒಂದಷ್ಟು ಪ್ಯಾರಾಮೀಟರ್ಸ್ಗಳು ಅಲ್ಲಿ ನಮಗೆ ಅನ್ವಯ ಆಗ್ತಾ ಹೋಗುತ್ತೆ. ಹೀಗಾಗಿ ನಿಮ್ಮಿಬ್ಬರಲ್ಲೂ ಕ್ವಿಕ್ ಆಗಿ ಒಂದು ಕೊನೆ ಪಾಯಿಂಟ್ ಅನ್ನ ಕೇಳ್ತಾ ಇರುವಂತದ್ದು, ಹಾಗಿದ್ರೆ ಈ ಬಾರಿ ಆದ್ರೂ ಮತದಾರರು ಅದು ಯಾವುದೇ ಪಕ್ಷ ಇರಲಿ ಏನನ್ನ ತಮ್ಮ ಒಂದು ನಾಯಕರಲ್ಲಿ ಗಮನಿಸಬೇಕಾಗುತ್ತೆ, ಇಬ್ರು ಕ್ವಿಕ್ ಆಗಿ ಹೇಳೋದಾದ್ರೆ? ಇಲ್ಲ, ನಾಯಕರಲ್ಲಿ ಅವ್ರಿಗೆ ಪ್ರಾಮಿಸ್ ತಗೋಬೇಕು, ನೀವು ಅಭಿವೃದ್ಧಿ ಮಾಡ್ತೀರಾ ನಿಮಗೆ ಓಟ್ ಹಾಕ್ತೀವಿ ಅಂತ ಅಷ್ಟೇ. ಇನ್ನೊಂದು, ಈಗ ಇವರು ಮೋದಿಕಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ, ಇವರು 5 ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಯಾವ ಗ್ಯಾರಂಟಿ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಮತದಾರ ಖಂಡಿತ ಡಿಸೈಡ್ ಮಾಡ್ತಾನೆ. ಜೊತೆಗೆ ಖಂಡಿತವಾಗಿ ಕೂಡ ಭವಿಷ್ಯವನ್ನು ಕೂಡ ಗಮನಿಸಬೇಕಾಗುತ್ತೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಯಾವುದೇ ಪಕ್ಷಗಳಿದ್ರೂ ಕೂಡ ಈ ಗಡಿಯ ಬದಿಯ ಇರತಕ್ಕಂಥ ಒಂದಿಷ್ಟು ಜಿಲ್ಲೆಗಳಿದಾವಲ್ಲ, ಅವುಗಳ ಅಭಿವೃದ್ಧಿ ಮಾತ್ರ ಮರೀಚಿಕೆ ಆಗ್ತಾನೆ ಬರ್ತಾ ಇದೆ. ಅದ ಇನ್ನಾದ್ರೂ ತಪ್ಪಬೇಕಾಗತ್ತೆ. ಅದು ಯಾವುದೇ ಜಿಲ್ಲೆಗಳಿರ್ಬೋದು, ಅಲ್ಲಿರ್ತಕ್ಕಂಥ ಸಂಸದರಿರ್ಬೋದು, ಶಾಸಕರಿರ್ಬೋದು, ಅವರು ತಮ್ಮ ರಾಜಕೀಯ ಮೇಲಾಟಕ್ಕಿಂತ ಹೆಚ್ಚಾಗಿ ಆ ರಾಜ್ಯದ ಅಥವಾ ಆ ಜಿಲ್ಲೆಯ, ಆ ತಾಲೂಕಿನ, ಆ ಹೋಬಳಿಯ ಅಭಿವೃದ್ಧಿಯೇ ತಮ್ಮ ಏಕಮೇವ ಮಂತ್ರ ಅಂತಕ್ಕಂಥದ್ದನ್ನು ಗಮನದಲ್ಲಿ ಇಟ್ಕೊಂಡ್ರೆ ಮಾತ್ರ ಈ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ದಿದ್ರೆ ಇದೇ ರೀತಿಯಾಗಿರ್ತಕ್ಕಂಥ ಕಿತ್ತಾಟಗಳು ಮುಂದುವರಿತಾ ಹೋಗ್ತವೆ. ಇವತ್ತಿನ ಈ ಚುನಾವಣಾ ಚದುರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ, ಪಾಲ್ಗೊಂಡಿದ್ದಕ್ಕೆ ಮಧು ಮತ್ತೆ ಪಟೇಲ್ ಇಬ್ಬರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಇಷ್ಟೊತ್ತು ಜೊತೆ ಇದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ನೋಡ್ತೀರಿ News18 ಕನ್ನಡ.